ಕರ್ನಾಟಕ ಕ್ರಿಶ್ಚಿಯನ್ ಕಮ್ಯುನಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಲ್ಲಿ ಪ್ರೊಟೆಸ್ಟೆಂಟ್ ಕ್ರೈಸ್ತರ ಪ್ರಾತಿನಿಧ್ಯತೆ ಇಲ್ಲ. ಅಂದ್ರೆ ನಾವೇನು ಪೆಂಟೆಕೋಸ್ಟಲ್ ಮತ್ತು ಇಂಡಿಪೆಂಡೆಂಟ್ ಚರ್ಚ್ ಅಂತ ಕರೀತೀವಿ, ಅವರ ಒಂದು ಪ್ರಾತಿನಿಧ್ಯ ಅದರಲ್ಲಿ ಇಲ್ಲ. ಅದನ್ನು ಕೂಡ ನಾವು ಈ ಸರ್ಕಾರ ಗಮನವಿಟ್ಟುಕೊಡಬೇಕು ಅಂತ ಕೇಳಿದ್ದೇವೆ. ಯಾಕೆ ನಾವು ಜನಸಂಖ್ಯೆ ಜಾಸ್ತಿ ಇದ್ದೇವೆ. ಸರ್ಕಾರದ ಲೆಕ್ಕದಲ್ಲಿ ಇರುವಂತಹ ಕೇವಲ 11 ಲಕ್ಷ ಕ್ರೈಸ್ತರು, ಅದು ಮೂಲ ಕ್ರೈಸ್ತರಾಗಿದ್ದರೆ ಉಳಿದಂತಹ ನಾವು 50 ಲಕ್ಷದಷ್ಟು ಜನಸಂಖ್ಯೆ ಇರುವವರನ್ನ ಅವ್ರೇನ್ ಮಾಡಿದರೆ ಬೇರೆ ಬೇರೆ ಜಾತಿಗಳಲ್ಲಿ ಸೇರಿಸಿಬಿಟ್ಟಿದ್ದಾರೆ. ಅಂದ್ರೆ ಒಕ್ಕಲಿಗರು ಯಾರಾದ್ರೂ ಸ್ವಾಮಿ ತಿಳ್ಕೊಂಡ್ ಬಂದ್ರೆ ಅವ್ರನ್ನ ಒಕ್ಕಲಿಗ ಕ್ರೈಸ್ತರು, ಬ್ರಾಹ್ಮಣ ಕ್ರೈಸ್ತರು, ಲಿಂಗಾಯತ ಕ್ರೈಸ್ತರು ಅಂತೇಳಿ ಆ ಒಂದು ಜಾತಿಗಳು ಸೇರಿಸಿಬಿಟ್ಟು ಅಲ್ಲಿ ಒಕ್ಕಲಿಗರ ಬೆನಿಫಿಟ್ ಸಿಗಲ್ಲ, ಈ ಕಡೆ ಕ್ರೈಸ್ತರ ಬೆನಿಫಿಟ್ ಸಿಗಲ್ಲ. ಜೊತೆಗೆ ಅದನ್ನ ಏನ್ ಮಾಡಿದ್ರೆ ಅಂದ್ರೆ 3B ಜೊತೆ ಸೇರಿಸಿಬಿಟ್ಟಿದ್ದಾರೆ. 3B ಜೊತೆ ಹಾಕಿದ್ರೆ ನಾವಿಲ್ಲೇ ಫೈಟ್ ಮಾಡಕ್ಕಾಗುತ್ತೆ, ಆಗಲ್ಲ. ಅದರಿಂದ ನಮಗೆ ಸಪರೇಟ್ ಆಗಿ ಒಂದು 2B ಅಥವಾ 2C ಮಾದರಿಯಲ್ಲಿ ನಮಗೆ ಒಂದು ಸಪರೇಟ್ ಆಗಿ ಗುರುತಿಸ್ಕೋಬೇಕು ಕ್ರೈಸ್ತರನ್ನು ಕೂಡ ನಾವು ಈ ಸಮಯದಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯ ಮುಖಾಂತರ ನಾವು ನಿಮ್ಮನ್ನು ಕೇಳಿಕೊಳ್ತೇವೆ. ಅದೇ ಪ್ರಕಾರ ನಮಗೆ ಕ್ರೈಸ್ತ ಸಮುದಾಯ ಭವನಗಳು ಇಲ್ಲ. ಇಲ್ಲಿ ನೋಡ್ಬೇಕಾದ್ರೂ ಕೂಡ ನಮ್ಮ ಚರ್ಚೆಗಳಲ್ಲಿ ನಾವು ಮಾಡ್ತೀವಿ ಇರುವಂತ ಸ್ವಲ್ಪ ಜಾಗ ಅಷ್ಟೇ ಹೊರತು ನಾವು ಇಂಡಿಪೆಂಡೆಂಟ್ ಆಗಿರುವಂತಹ ಪ್ರೊಟೆಸ್ಟೆಂಟ್ ಕ್ರೈಸ್ತರಿಗೆ ನಮಗೆ ಸಮುದಾಯ ಭವನಗಳಿಲ್ಲ. ಆದ್ರಿಂದ ನಮಗೆ ಈಗ ಯಾರಾದ್ರೂ ನಮ್ಮ ಹುಡುಗರೆಲ್ಲ ಬರ್ತಾರೆ, ಬೆಂಗಳೂರಿಗೆ ಸ್ಟಡಿ ಮಾಡಕ್ ಬರ್ತಾರೆ, ಇಂಟರ್ವ್ಯೂ ಬರ್ತಾರೆ, ಇಲ್ಲಿ ಉಳ್ಕೊಳ್ಳೋಕೆ ಜಾಗ ಇಲ್ಲ. ಅದಕ್ಕೆ ನಮಗೆ ಬೆಂಗಳೂರು ಸಿಟಿಯಲ್ಲೂ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಸಮುದಾಯ ಭವನ, ಹಜ್ ಭವನ ಯಾವ ರೀತಿ ಕೊಡ್ತಾರೆ ಅದೇ ಪ್ರಕಾರ ನಮಗೆ ಕೂಡ ಸಮುದಾಯ ಭವನ ಕೊಡಬೇಕು ಅಂತ ಕೂಡ ನಾವು ಈ ಮೂಲಕ ಕೇಳಿಕೊಳ್ತೇವೆ. ಅದೇ ಪ್ರಕಾರವಾಗಿ ನಮ್ಮಲ್ಲಿರುವಂತಹ ಸೇವಕರು ಅಂದ್ರೆ ಪಾಸ್ಟರ್ಗಳು ಏನ್ ಕರಿತೀವಿ, ಉಳಿದ ಎಲ್ಲ ಪಂಗಡದ ಗೌರವಾನ್ವಿತ ಅರ್ಚಕರಿಗೆ, ಪೂಜಾರಿಗಳಿಗೆ, ಮೌಲ್ಯಗಳಿಗೆಲ್ಲ ಸರ್ಕಾರ ಅವರಿಗೆ ಮಾಸಿಕ ಗೌರವ ಕೊಡುವ ರೀತಿಯಲ್ಲಿ ನಮ್ಮ ಸೇವಕರು ಕೂಡ ನಾವು ಕೂಡ ಸಮಾಜವನ್ನು ಹೊಡೆಯುವ ಕೆಲಸ ಮಾಡ್ತೇವೆ. ಬದಲಾಗಿ ಸಮಾಜಕ್ಕೆ ಒಳ್ಳೆಯ ಮಾತನ್ನೇ ಹೇಳ್ತಾ ಇದ್ದೀವಿ. ನಮ್ಮ ಕಮ್ಯುನಿಟಿಯಿಂದ ಸ್ಕೂಲಲ್ಲಿ ಕಲಿತವರೆಲ್ಲ ಕೂಡ ಒಳ್ಳೆ ಒಳ್ಳೆ ನೆಲೆಗಳಿರ್ತಾರೆ. ಅದಕ್ಕೆ ನಮ್ಮ ಸೇವಕರಿಗೆ ಕೂಡ ಆ ರೀತಿ ಒಂದು ಸಹಾಯವನ್ನು ಮಾಡಬೇಕು, ಕೊಡ್ಬೇಕು ಅಂತ ನಾವು ಕೇಳ್ತೇವೆ. ಜೊತೆಗೆ ಈಗಾಗಲೇ ನೋಡಿದಿರ ನಮ್ಮ ಇನ್ನೊಂದು ಸಂಘಟನೆಗಳು ಬಂದು ಮತ ನಿಷೇಧ ಬಗ್ಗೆ ಕೇಳಿ ನಮಗೆಲ್ಲ ಬಂದ್ಬಿಟ್ಟು ನಾವು ಕ್ರೈಸ್ತರು ಒಂದು ಕೆನೆ ತೋರಿಸಿ ಇನ್ನೊಂದು ಕೆನೆ ತೋರಿಸ್ತೇವೆ ಅಂತ ಒಂದು ಕೆನೆ ಹೊಡೆದ್ರೆ ಇನ್ನೊಂದು ಕೆನೆ ತೋರಿಸ್ತೇವೆ ಕಾರಣಕ್ಕಾಗಿ ಎಲ್ಲರೂ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ಆ ದಬ್ಬಾಳಿಕೆ ನಿಲ್ಬೇಕು ಅಂತಾರೆ. ಒಂದು ನಿಮಗೆ ಯಾರು ಪರ್ಮಿಷನ್ ಕೊಟ್ಟಿರ್ತೀವಿ? ಪರ್ಮಿಷನ್ ಕೊಡುವಂತ ಒಂದು ಸಂಸ್ಥೆನೇ ಇಲ್ಲ. ಕ್ರೈಸ್ತರಿಗೆ ಒಂದು ಆರಾಧನೆ ಮಾಡ್ಬೇಕಾದ್ರೆ ಪರ್ಮಿಷನ್ ಕೊಡಕ್ಕೆ ಯಾವ ಸಂಸ್ಥೆನೇ ಇಲ್ಲ. ಇದು ಯಾರು ಗೊತ್ತೂ ಇಲ್ಲ. ಬಂದ್ ಕೇಳಿದ್ರೆ ನೀವು ಯಾರು ಪರ್ಮಿಷನ್ ಕೊಟ್ಟರು ಅಂತ ಹೇಳಿ ಪರ್ಮಿಷನ್ ಕೊಡೋ ಸಂಸ್ಥೆ ಇಲ್ಲ. ಒಂದ್ ಕಡೆ ಮುದ್ರಾ ಇಲಾಖೆ ಅಂತ ಹೇಳಿದ್ರೆ ಅವರು ದೇವಸ್ಥಾನಗಳ ಆಡಳಿತ ನಡೆಸ್ತಾರೆ, ಒಪ್ಪುಕೊಂಡಿರ್ತಾರೆ, ಮುಸ್ಲಿಮರಿಗೆ ಆಡಳಿತ ನಡೆಸ್ತಾರೆ, ಹಾಗೆ ವೃತ್ತಿ ಇದೆ. ನಮಗೆ ಆ ರೀತಿ ಒಂದು ಸಂಸ್ಥೆ ಇಲ್ಲ. ಮಾತ್ರವಲ್ಲ, ನಿಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಒಂದು ಪೂಜೆ ಮಾಡ್ಬೇಕಾದ್ರೆ, ಆರಾಧನೆ ಮಾಡ್ಬೇಕಾದ್ರೆ, ಇನ್ನೊಬ್ಬರಿಗೆ ತೊಂದರೆ ಆಗೋದನ್ನು ಮಾಡ್ಬೇಕಾದ್ರೆ ಅದಕ್ಕೆ ಒಂದು ಪರ್ಮಿಷನ್ ಬೇಕು. ಎಲ್ಲಾ ಕೋರ್ಟ್ಗಳು ಕೂಡ ಅದು ಅಗತ್ಯ ಅಂತ ಹೇಳಿದ್ರು ಕೂಡ ಸಾರ್ವಜನಿಕರ ದಬ್ಬಾಳಿಕೆ ಆಗ್ತದೆ. ಅದಕ್ಕೆ ನಮ್ಮ ಸೇವಕರುಗಳಿಗೆ ಯಾರೇ ಪಾಸ್ಟರ್ಗಳಿದ್ದಾರೆ ಅವರಿಗೆ ಒಂದಾ ಸರ್ಕಾರ ಒಂದು ಐಡೆಂಟಿಟಿ ಕಾರ್ಡ್ ಕೊಡಬೇಕು, ಇಲ್ಲದೆ ನಾವು ಪ್ರೊಟೆಸ್ಟೆಂಟ್ ಕ್ರೈಸ್ತರ ಮಹಾಸಭಾ ಏನೊಂದು ಡಯೋಸಿಸ್ ಇದೆಯೋ ಆ ಡಯೋಸಿಸ್ ಗುರುತಿನ ಚೀಟಿಯನ್ನ ಒಂದು ಅಟೆಸ್ಟ್ ಮಾಡಿ ಕೊಡಬೇಕು. ಅದನ್ನು ನಾವು ಕೇಳ್ತಾ ಇದ್ದೇವೆ. ಅದೇ ಪ್ರಕಾರವಾಗಿ ನಮ್ಮ ಕ್ರೈಸ್ತ ವಿದ್ಯಾರ್ಥಿಗಳು, ಉದ್ಯೋಗಿಗಳಿಗೆ ವಸತಿ ನಿಲಯಗಳ ಅಗತ್ಯ. ಆಮೇಲೆ ನಮ್ಮ ಕ್ರೈಸ್ತ ಪರಂಪರೆ ಅದು ತುಂಬಾ ದೊಡ್ಡದು. ತುಂಬಾ ದೇಶಕ್ಕೆ ತುಂಬಾ ನಾವು ಕೊಡುಗೆ ಕೊಟ್ಟವರಾಗಿದ್ದೇವೆ. ನೀವು ನೋಡ್ಬೇಕಾದ್ರೆ ಒಂದೊಂದು ರೋಡ್ಗಳದ್ದು ಒಂದೊಂದು ಹೆಸರುಗಳು ಚೇಂಜ್ ಆಗ್ತಾ ಇರ್ತದೆ. ಆದ್ರೆ ಹೆಸರು ಚೇಂಜ್ ಆದ್ರೆ ಪರವಾಗಿಲ್ಲ, ಅದು ನಮ್ಮ ಒಂದು ಸಂಸ್ಕೃತಿ ಉಳಿಸಕ್ಕೆ ಅಂತ ನಾವು ಭಾರತ ಸಂಸ್ಕೃತಿ ಎತ್ತಿ ತಿಳಿದುಕೊಳ್ಳೋಣ. ಆದ್ರೆ ಈ ರೀತಿ ಇತ್ತು ಅಂತ ಹೇಳಿ ಒಂದು ಚರಿತ್ರೆ ಅಥವಾ ಪರಂಪರೆಯ ಒಂದು ಏನು ಒಂದು ಸಂಗ್ರಹಾಲಯ ಬೇಕೆಂಬುದು ಕೂಡ ನಾವು ಈ ಮೂಲಕ ಕೇಳ್ತೇವೆ. ಅದೇ ಪ್ರಕಾರ ಕ್ರೈಸ್ತ ಒಂದು ಅಧ್ಯಯನ ಮತ್ತು ಸಾಂಸ್ಕೃತಿಕ ಕೇಂದ್ರಗಳು ಬೇಕು. ನಮ್ಮ ಯುವಕರಿಗೆ ಕೌಶಲಾಭಿವೃದ್ಧಿ ಕಾರ್ಯಕ್ರಮಗಳು ಬೇಕು. ಅದೇ ಪ್ರಕಾರವಾಗಿ ನಾನು ಆಗಲೇ ಹೇಳಿದಾಗೆ ಕ್ರೈಸ್ತರಿಗೆ ಪ್ರತ್ಯೇಕ ಮೀಸಲಾತಿ ವರ್ಗ ಬೇಕು. ಈಗಾಗಲೇ ನಮ್ಮ ಇನ್ನೂ ಸಂಘಟನೆ ಹೇಳಿದಾಗೆ ಮತಾಂತರ ವಿರೋಧಿ ಏನು ಕಾಯ್ದೆ ಮಾಡಿದರೆ ಅದನ್ನ ಪರಿಪೂರ್ಣವಾಗಿ ರದ್ದುಗೊಳಿಸಬೇಕೆಂದೆಲ್ಲ ನಾವು ಕೇಳ್ತೇವೆ. ಯಾಕೆಂದ್ರೆ ಅದನ್ನ ತುಂಬಾ ದುರುಪಯೋಗ ಆಗ್ತಾ ಇದೆ. ಆ ಒಂದು ಕಾನೂನು ದುರುಪಯೋಗ ಮಾಡ್ತಾರೆ. ಅದರಲ್ಲಿ ಮಾಡಿದ ಕಾನೂನು ಯಾವುದು ಕೂಡ ಕ್ಲಾರಿಟಿ ಇಲ್ಲ. ಅವ್ರ ಆಶಯಾಂಶ ಯಾವ ರೀತಿ ಆಶಯಾಂಶ ಅಥವಾ ಏನು ವಿಷಯಗಳು ಅದರ ಬಗ್ಗೆ ಕ್ಲಾರಿಟಿ ಇಲ್ಲ. ಅದ್ರಲ್ಲಿ ಹೇಳ್ತಾರೆ ಯಾರೊಬ್ರು ಕಂಪ್ಲೇಂಟ್ ಕೊಡ್ಬೋದು, ಯಾರು ಕೊಟ್ಟರೆ ಅದನ್ನ ಕಂಪ್ಲೇಂಟ್ ಕೊಡಕ್ಕಾಗತ್ತಾ? ಕಂಪ್ಲೇಂಟ್ ತಗೊಳ್ತಾರ? ಬಡವ ಯಾರು ಕೊಟ್ಟರೆ ಕಂಪ್ಲೇಂಟ್ ತಗೊಳ್ತಾರೆ, ಉಳಿದರ ಕಂಪ್ಲೇಂಟ್ ಯಾರು ಕೊಟ್ಟರೆ ತಗೊಳ್ತಾರೆ. ಅದರಿಂದ ಆ ರೀತಿ ಅದಕ್ಕೊಂದು ಕ್ಲಾರಿಟಿ ಕೊಡಬೇಕು. ಹೌದು, ಒತ್ತಾಯ ಮತ್ತು ಮತಾಂತರ ಮಾಡಿದ್ರೆ ನಾವೇ ವಿರೋಧಿಸ್ತೇವೆ. ಯಾರಾದ್ರೂ ಕೂಡ ನೀವು ಚೂರಿ ತೋರಿಸ್ಬಿಟ್ಟು ಅಲ್ಲ ಕೋವಿ ತೋರಿಸ್ಬಿಟ್ಟು ಹಾಗೂ ಮತಾಂತರ ಅಂತ ಹೇಳಿದ್ರೆ ಅಥವಾ 1 ಲಕ್ಷ ರೂಪಾಯಿ ಮತಾಂತರ ಅಂತ ಹೇಳಿದ್ರೆ ನಾವು ವಿರೋಧಿಸ್ತೇವೆ. ಅದನ್ನ ಆ ರೀತಿ ಎಲ್ಲ ಆಗ್ಬೇಕಾಗಿರುವಂತದ್ದು. ಯಾರಾದ್ರೂ ಮನಪೂರ್ವಕವಾಗಿ ಈಗ ನಮ್ಮ ಭಾರತೀಯ ಸಂಸ್ಕೃತಿಗಳು ನಾವು ನೋಡ್ತೇವೆ, ಎಷ್ಟೋ ವಿದೇಶ ರಾಜ್ಯಗಳು ವಿದೇಶಗಳಿಂದ ಕ್ರೈಸ್ತರಾಗಿ ಉಳಿದವರೆಲ್ಲ ಬಂದು ನಮ್ಮ ಸಂಸ್ಕೃತಿಯನ್ನು ಮೆಚ್ಚಿ ಎಷ್ಟೋ ಮಂದಿಗಳು ಋಷಿಮಣಿಗಳಾಗಿದ್ದಾರೆ, ಎಷ್ಟೋ ಮಂದಿಗಳು ತಪ ಮಾಡ್ತಾರೆ, ಎಷ್ಟೋ ಮಂದಿಗಳು ಅದನ್ನು ಅವರ ಇದನ್ನು ಬಿಟ್ಟು ಮಾಡ್ತಾರೆ. ಅವ್ರು ಮನಪೂರ್ವಕ ನಾವು ತಡೆಯಕ್ಕಾಗಲ್ಲ. ನಾವು ಕೂಡ ಅಷ್ಟೇ ಕೇಳುವಂಥದ್ದು. ದಬ್ಬಾಳಿಕೆಯಿಂದ ಯಾರು ಮಾಡಬಾರದು, ಮತಾಂತರ ಮಾಡುವಾಗ ಬಲಾತ್ಕಾರವಾಗಿ ಯಾರು ಮಾಡಬಾರದು, ಶಿಕ್ಷೆ ನಾವು ಮುಂದೆ ಹೇಳ್ತೇವೆ. ಆದ್ರೆ ಸ್ವಇಚ್ಛತೆ ಯಾರಾದ್ರೂ ಕೂಡ ನಮ್ಮ ಸಭೆ ನಡೀತಾ ಇದೆ, ಆರಾಧನೆ ನಡೀತದೆ, ದೇವಾಲಯಗಳು ಬರ್ತಾರೆ, ಒಂದು ಕೈ ಮುಗಿದವರು ಕೂಡ ಅವನ ಹಿಡಿದು ಹೊಡ್ಕೊಳ್ಳೋದು, ಅಲ್ಲಿ ಸೇವೆ ಮಾಡಿ ಪಾತ್ರೆ ಹಿಡಿದು ಹೊಡ್ಕೊಳ್ಳೋದು, ಅದು ನಮಗೆ ಆ ಒಂದು ಮತಾಂತರ ವಿರೋಧ ಕಾಯ್ದೆ ದುರುಪಯೋಗ ಆಗ್ತಾ ಇದೆ. ಅದನ್ನು ತಡಿಬೇಕು ಎಂಬುದಾಗಿ ನಾವು ಸರ್ಕಾರಕ್ಕೆ ಪ್ರತ್ಯೇಕ ಒತ್ತಾಯ ಮಾಡ್ತೇವೆ. ಅದೇ